ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರತ್ ಫ್ರಮ್ ಟೆಕ್ ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವೈರಲ್ ಟಾಪಿಕ್ಗೆ ವೈರಲ್ ವಿಡಿಯೋ ಅಂದರೆ ಇತ್ತೀಚೆಗೆ ಒಂದು ಕಂಪ್ನಿ ಕನ್ನಡಿಗರನ್ನ ಒಂದು ಸ್ವಲ್ಪ ಕೇಳಿಸುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅದಕ್ಕೆ ನಾವೆಲ್ಲ ಬಾಯ್ಕಾಟ್ನ ಸ್ಪ್ರೆಡ್ ಮಾಡಿ ಹ್ಯಾಶ್ಟ್ಯಾಗ್ನ ಹಾಕಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ನಾವು ಕೂಡ ಕೋಪನ ತೋರ್ಕತ್ತೀವಿ. ಅದೇ ಥರ ಅವ್ರು ಟ್ವೀಟ್ ಮಾಡೋದ್ರಲ್ಲಿ ಒಂದು ಫಸ್ಟ್ನೇ ಟ್ವೀಟಲ್ಲೂ ಕೂಡ ಸೆಕೆಂಡ್ನೇ ಟ್ವೀಟಲ್ಲೂ ಒಂದನ್ನ ಮೆನ್ಷನ್ ಮಾಡಿರ್ತಾರೆ. ಏನಪ್ಪ ಅಂತಂದರೆ ಸ್ಕಿಲ್ನ ಕಲಿತ್ಬಿಟ್ಟು ನೀವು ಬನ್ನಿ, ನಾವು ನಿಮಗೆ ಜಾಬನ್ನು ಕೊಡ್ತೀವಿ ಅಂತ. ಸೊ ಇವ್ರು ಯಾವ ಥರ ಸ್ಕಿಲ್ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ, ಇವ್ರ ಸ್ಕಿಲ್ ಯಾವ ಥರ ಇದೆ ಅಂತಲೂ ಕೂಡ ಹೇಳ್ತೀನಿ. ಓಕೆ, ಇವರೆಲ್ಲ ತುಂಬ ಜನ ಯಾವ ಥರ ನಾರ್ತ್ ಇಂಡಿಯನ್ಸ್ಗಳು ಯಾವ ಥರ ಮಾಡ್ತಾರೆ ಅಂತಂದರೆ, ಜಸ್ಟ್ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ, ಯಾವ ಕೆಲಸಕ್ಕೆ ಏನು ಬೇಕಿದೆ ಸ್ಕಿಲ್, ಓಕೆ ಆ ಸ್ಕಿಲ್ನ ಕಲಿತು ಇನ್ನು ಮಿಕ್ಕಿದೇನಿದೆ ಕಾಲೇಜ್, ನಿಮಗೆ ಆಲ್ರೆಡಿ ಗೊತ್ತಿದೆ ನಾರ್ತ್ ಇಂಡಿಯನ್ಸ್ಗಳೆಲ್ಲ ಕಾಲೇಜಲ್ಲಿ ಹೆಂಗೆ ಪಾಸ್ ಆಗ್ತಾರೆ ಅಂತ. ನಾವುಗಳ ವೀಡಿಯೋ ನೋಡಿರ್ತೀವಿ. ಹೋಗಿ ಅಪ್ಪ ಅಮ್ಮ ತಾತ ಅಜ್ಜಿ ತಾತ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕಾಪಿ ಚೀಟಿಗಳನ್ನ ತೆಗ್ದು ಎಸಿತಾ ಇರ್ತಾರೆ. ಓಕೆ, ಇದಕ್ಕೆ ಇದು ಬರುತ್ತೆ ಪಾಸ್ ಆಗುವ ಹಂಗೆ ಹಿಂಗೆ ಅಂದ್ಕೊಂಡು ಎಷ್ಟು ಜನ ಫೇಕ್ ಸರ್ಟಿಫಿಕೇಟ್ಗಳನ್ನ ತಗೊಬಂದು ಇಲ್ಲಿ ಜಾಯ್ನ್ ಆಗೋದು ಕೂಡ ಉಂಟು. ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವುದೇ ಫೇಕ್ ಸರ್ಟಿಫಿಕೇಟ್ ಇದೆ ಅದೆಲ್ಲ ಕೂಡ ಬಂದ್ ಮಾಡಿದ್ದಾರೆ. ಏನಿದೆ, ನೀವೇ ಹೋಗಿ ಎಕ್ಸಾಮ್ ಬರೆದು, ಇನ್ಸ್ಟಿಟ್ಯೂಟಿಗೆ ಹೋಗಿ ಎಕ್ಸಾಮ್ ಬರೆದು, ಅಸೈನ್ಮೆಂಟ್ ಬರೆದು, ಎಕ್ಸಾಮ್ ಎಲ್ಲ ಬರೆದು ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುವಂಥದ್ದು ಇಲ್ಲಿ ಕರ್ನಾಟಕದಲ್ಲಿ ಆಗೋವಂಥದ್ದು, ಮತ್ತು ಸೌತ್ ಇಂಡಿಯಾದಲ್ಲಿ ಆಗೋವಂಥದ್ದು. ನಾರ್ತ್ ಇಂಡಿಯನ್ದಲ್ಲಿ ಈ ಥರ ಆಗೋದಿಲ್ಲ. ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಇನ್ಸ್ಟಿಟ್ಯೂಟಿಗೆ ಹೋಗಿ ಕಲಿಯೋದು, ಯಾವುದೋ ಒಂದು ಫೇಕ್ ಸರ್ಟಿಫಿಕೇಟ್ ತಗೊಂಬರೋದು, ಜಾಯ್ನ್ ಆಗೋ, ನಿಮ್ಗೊಂದು ಪೊಸಿಷನ್ ಕೊಡ್ತೀವಿ. ಕರ್ನಾಟಕದವ್ರನ್ನ ಒಳ್ಳೆ ಪೊಸಿಷನ್, ನಿಮಗೆ ಗೊತ್ತಿದೆ ಯಾವ ಪೊಸಿಷನ್ ಮಾಡಿರ್ತಾರೆ ಕರ್ನಾಟಕದವ್ರನ್ನ, ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕರ್ನಾಟಕದವ್ರು ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಹೈ ಲೆವೆಲಲ್ಲಿ ಯಾರನ್ನೂ ಕರ್ನಾಟಕದವ್ರನ್ನ ಮಾಡ್ಬೋದಿಲ್ಲ ಅಷ್ಟಾಗಿ. ಯಾವುದೇ ಕಂಪ್ನಿಯಲ್ಲಿ ತುಂಬ ರೇರು, ತುಂಬ ಫಿಸಿಕಲ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಾದ್ಮೇಲೆ ಅವ್ರಿಗೆ ಆ ಪೊಸಿಷನ್ ಸಿಗುವಂಥದ್ದು. ಬೇರೆ ಸ್ಟೇಟಲ್ಲಿ ಆ ಥರ ಇಲ್ಲ, ಬಂದ ಕೂರಿಸ್ತಾ ಆ ಲೆವೆಲಲ್ಲಿ ಬಂದು ಕೂತಿರ್ತಾರೆ. ಇವ್ನು ಇಲ್ಲಿಂದ ಹಿಂಗೆ ನಡ್ಕೊಂಬರೋದು, ಇವನು ಇಲ್ಲಿಗೆ ಹೋಗಿ ಕೂತಿರೋದಾನೆ, ಅವ್ನಿಗೇನು ಕೆಲಸ ಏನು ಕೂತಿರೋದಿಲ್ಲ. ಓಕೆ, ಇದ್ರ ಪರವಾಗಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋದಾನೆ. ಇದ್ರ ಬಗ್ಗೆ ಅವ್ರು ಹೇಳೋ ಸ್ಕಿಲ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಸ್ಕಿಲ್ನ ಹೇಗೆ ಕಲಿಯೋದು, ಸ್ಕಿಲ್ನ ತುಂಬ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ಕಲಿಬೋದು. ನಿಮಗೆ ಅವ್ರು ಎಕ್ಸ್ಪ್ಲೇನ್ ಮಾಡೋ ರೀತಿ ಏನಿದೆ ತುಂಬ ಅಂದರೆ ನಿಮಗೆ ತುಂಬ ಅರ್ಥ ಆಗೋದಿಲ್ಲ. ತುಂಬ ಜನ ಇಂಗ್ಲೀಷಲ್ಲಿ ಅರ್ಥ ಆಗ್ತಾ ಇರುತ್ತೆ, ತುಂಬ ಜನ ಕನ್ನಡದಲ್ಲಿ ಅರ್ಥ ಆಗ್ತಾ ಇರುತ್ತೆ. ವರ್ಷ ಜನಕ್ಕೆ ಕನ್ನಡದಲ್ಲಿ ಮೀಡಿಯಮಲ್ಲಿ ಓದಿರೋರಿಗೆ ಸ್ಕಿಲ್ ಬಗ್ಗೆ ಕಲಿಬೇಕು ಅಂತ ಹೋದಾಗ ಇಂಗ್ಲೀಷಲ್ಲಿ ಹೇಳ್ತಾ ಇರ್ತಾರೆ, ನಮ್ಗೆ ಅರ್ಥ ಆಗ್ತಾ ಇರೋದಿಲ್ಲ. ಆದರೂ ಕೂಡ ನಾವು ಅವರು ಹೇಳೋದಕ್ಕೆ ಒಂದು ಸ್ವಲ್ಪ ರಿಯಾಕ್ಟಾಗೆ ಗೊತ್ತಲ್ಲ ಇಷ್ಟೇ ನಾವು ಮಾಡ್ತಾ ಇರ್ತೀವಿ. ಸೊ ಅರ್ಥ ಆಗೋದಿಲ್ಲ ಅಂದರೆ ಅಲ್ಲಿ ಟೈಮ್ ವೇಸ್ಟ್, ಮನಿ ವೇಸ್ಟ್, ಎರಡೂ ವೇಸ್ಟ್ ಆಗುತ್ತೆ. ಸೊ ಈಗ ನಾನು ನಿಮಗೆ ಒಳ್ಳೆ ಒಂದು ವೆಬ್ಸೈಟ್ನ ತಿಳಿಸ್ತಾ ಇರೋವಂಥದ್ದು. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನಲ್ ವಿಡಿಯೋ ಅಲ್ಲ. ಓಕೆ, ವಿಡಿಯೋನ ಕ್ಲೀನಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ಇವಾಗ ಹೇಳ್ತಿರೋ ವೆಬ್ಸೈಟು ನೀವು ಸ್ಕಿಲ್ ಕಲಿಯೋಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತು ನಿಮಗೆ ಒಂದು ಪ್ಲೇಸ್ಮೆಂಟು ಕೂಡ ಕ್ಲೀನಾಗಿ ಸಿಗುತ್ತೆ. ಓಕೆ, ಯಾವುದಪ್ಪ ವೆಬ್ಸೈಟ್ ಅಂತಂದರೆ ಮೈಕ್ರೋ ಡಿಗ್ರಿ ಅನ್ನೋ ಒಂದು ಕಂಪ್ನಿ ಇದೆ ಕರ್ನಾಟಕದರೆ. ಎಲ್ಲ ಅವ್ರಿಗೆ ಏನೇನು ಕಂಪ್ನಿಲಿ ಫೇಸ್ ಮಾಡ್ತಾಯಿದ್ರು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಆಗಿರ್ಬೋದು, ಕಂಪ್ನಿಲಿ ಹೋದಾಗ ಆಗಿರ್ಬೋದು, ಮತ್ತು ಸ್ಕಿಲ್ಗಳನ್ನ ಕಲಿಬೇಕಾದ್ರೆ ಅವ್ರಿಗಾಗಂಥ ಪ್ರಾಬ್ಲಮ್ ಆಗಿರ್ಬೋದು, ಅದನ್ನೆಲ್ಲ ತಗೊಂಡು ಒಂದು ಕಂಪ್ನಿನ ಸ್ಟಾರ್ಟಪ್ ಮಾಡಿರೋವಂಥದ್ದು. ತುಂಬ ವರ್ಷಗಳಿಂದ ಇದೆ. ನಾನು ಕೂಡ ಅದರಲ್ಲಿ ಸ್ಕಿಲ್ ಕಲಿತಾ ಇದ್ದೀನಿ, ಒಂದು ಲ್ಯಾಂಗ್ವೇಜ್. ಸೊ ನಾವು ಮಾತಾಡೋ ಲ್ಯಾಂಗ್ವೇಜ್ ಅಲ್ಲ, ಕಂಪ್ಯೂಟರ್ ಜೊತೆ ಮಾತಾಡೋ ಲ್ಯಾಂಗ್ವೇಜ್ಗಳಿರ್ತವೆ. ನೀವು ನಾನ್ IT ಗೆ ಏನಾದರೂ ಹೋಗ್ತೀನಿ ಅಂದರೆ ಓಕೆ, ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಿರೋವಂಥದ್ದು. ಏನಪ್ಪ ಅಂದರೆ ಮೈಕ್ರೋ ಡಿಗ್ರಿ ಅನ್ನೋದಿದೆಯಲ್ಲ, ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿ, ಮತ್ತು ನಿಮ್ಮ ಮದರ್ ಟಂಗಲ್ಲಿ, ಓಕೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ನಿಮಗೆ ಕ್ಲೀನಾಗಿ ಯಾವುದು ಹೇಗೆ ವರ್ಕ್ ಆಗುತ್ತೆ, ಅದನ್ನು ಹೇಗೆ ಕೋಡಿಂಗ್ ಮಾಡೋದು, ಮತ್ತು ವಿತೌಟ್ ಕೋಡಿಂಗ್ ಕೂಡ ನಿಮಗೆ ಜಾಬ್ಗಳಲ್ಲಿ IT ಕಂಪ್ನಿಲಿ ವರ್ಕ್ ಮಾಡೋದು. ಓಕೆ, ಕಂಪ್ಯೂಟರ್ ಜೊತೆ ಮಾತಾಡೋ ಲ್ಯಾಂಗ್ವೇಜ್ಗಳು ಅಂದರೆ ಈಗ ಹೇಳಿದ್ಮೇಲೆ ಪೈಥಾನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, C++, ಆ ಥರ ಏನಿದೆ ಲ್ಯಾಂಗ್ವೇಜ್ ಅಲ್ಲದೆ ನೀವು ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು IT ಕಂಪ್ನಿಲಿ ವರ್ಕ್ ಮಾಡ್ಬೋದು. ಡೆಮೋ ಕ್ಲಾಸಸ್ ಕೂಡ ಇರುತ್ತೆ. ಡೆಮೋ ಕ್ಲಾಸಸ್ನ ಅಟೆಂಡ್ ಮಾಡಾದಮೇಲೆ ಅಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೋರ್ಸ್ ಫೀಸು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಇಲ್ಲಿ ವೆಬ್ಸೈಟಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ, ಇಲ್ಲಿ ಕೋರ್ಸ್ ಫೀಸ್ ಇದೆ. ಬೇರೆ ಯಾರ್ಯಾರು ರೆಫರ್ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಹೋಗಿ, ಅಲ್ಲೂ ಕೂಡ ಕೋರ್ಸ್ ಫೀಸ್ ಏನಿದೆ ನೋಡಿ. ತುಂಬ ಅಂದರೆ ತುಂಬ, ಇದಕ್ಕೂ ಅದಕ್ಕೂ ಹೋಲಿಸ್ಕೊಂಡ್ರೆ 400 ಪಟ್ಟು ನಿಮಗೆ ಏನಿದೆ ಡಿಫ್ರೆನ್ಸ್ ಇರುತ್ತೆ. ಮತ್ತು ಅಲ್ಲೂ ಕೂಡ ಜಾಬ್ನ ಪ್ಲೇಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ, ಇಲ್ಲೂ ಕೂಡ ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಅಂದರೆ ನೀವು ಸ್ಕಿಲ್ನ ಹೇಗೆ ಬೇಗ ಕಲಿತೀರಾ. ನಾನ್ IT ಕಂಪ್ನಿ ಹಂಗೆ ಮಾರ್ಕೆಟಿಂಗ್ ವರ್ಕು ಅವು ಇವು ಏನೇನೋ ಮಾಡ್ತಾ ಇರ್ತೀರ. ಓಕೆ, IT ಕಂಪ್ನಿಗೆ ಹೋಗಿರೋದಿಲ್ಲ, ಅಲ್ಲಿಂದ IT ಕಂಪ್ನಿಗೆ ಹೋಗ್ಬೇಕಾದ್ರೆ ಅಲ್ಲಿ ಏನು ಬೇಕಿದೆ, ನೀವು ಯಾವ ಪೊಸಿಷನ್ಗೆ ಹೋಗೋ ಅದಕ್ಕೆ ತಕ್ಕಂತ ಅದು ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾರೆ. ನಿಮಗೆ ಯಾವ ಕೆಲಸಕ್ಕೆ ಬೇಕು ಆ ಕೆಲಸಕ್ಕೆ ಏನು ಬೇಕಿರುತ್ತೆ ಸ್ಕಿಲ್ ಅದನ್ನು ಕಲಿಸ್ತಾರೆ.
ನಿಮಗೆ ಅದು ಪ್ರಿಪ್ರೇಷನ್ ಮಾಡ್ತಾರೆ, ಫಾಲೋ ಅಪ್ ಮಾಡಾದ್ಮೇಲೆ ನಿಮ್ಮನ್ನ ಆ ಕೆಲಸಕ್ಕೆ ನಿಮಗೆ ಇಲ್ಲಿ ಪ್ಲೇಸ್ಮೆಂಟ್ ಇದೆ ಅಂತ ನೀವು ಇಂಟರ್ವ್ಯೂ ಹೇಗೆ ಕ್ರ್ಯಾಕ್ ಮಾಡೋದು ಅಂತಲೂ ಕೂಡ ನಿಮಗೆ ಕ್ಲೀನಾಗಿ ತಿಳಿಸ್ಕೊಡೋ ಅಂಥದ್ದು. ಸೊ ಫ್ರೆಂಡ್ಸ್, ನಾವು ಕನ್ನಡಿಗರಾಗಿ ಇನ್ನೂ ಕೂಡ ಬೆಳೆಸಬೇಕಾಗುತ್ತೆ ಆ ಕಂಪ್ನಿನ. ಯಾಕೆ ಅಂತಂದರೆ ಸ್ಕಿಲ್ನ ತುಂಬ ಲೋ ಬಜೆಟಲ್ಲಿ, ನಿಮಗೆ ಆ ಬಜೆಟ್ನ ನೀವು ನೋಡಿಬಿಟ್ರೆ ಏನು ಗುರು ಇದು ಆನ್ಲೈನ್ ಕ್ಲಾಸಸ್ಸಾ ಇಲ್ಲ ರೆಕಾರ್ಡಿಂಗ್ ಕ್ಲಾಸಸ್ಸಾ ಅಂತ ಅನ್ಕೋಬೋದು. ಓಕೆ, ಯಾಕಂದ್ರೆ ಲೋ ಬಜೆಟ್ ಕೊಟ್ಟಾಗ ಕೋರ್ಸ್ಗಳು ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ. ಓಕೆ, ನಿಮಗೆ ಡೌಟ್ ಕ್ಲಿಯರ್ ಆಗೋದಿಲ್ಲ. ಇಲ್ಲಿ ನಿಮಗೆ ಕಮ್ಮಿ ಬಜೆಟ್ ಇದ್ದರೂ ನಿಮಗೆ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ. ನಿಮ್ಮ ಡೌಟ್ ಏನಿದೆ, ಏನು ಗೊತ್ತಾಗ್ತಿದೆ, ಏನು ಗೊತ್ತಾಗ್ತಿಲ್ಲ, ನೀವು ಕನ್ನಡದಲ್ಲೇ ಕೇಳಿ ಅರ್ಥ ಮಾಡ್ಕೊಳ್ಳಿ. ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಸ್ಕಿಲ್ನ ಕಳೀರಿ. ಓಕೆ, ನಾನು ಇನ್ನೂ ಡಿಗ್ರಿ ಮಾಡಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಏನೋ ಇತ್ತು, ಇನ್ನೂ ಮಾಡ್ತಾ ಇಲ್ಲ ಅಂತಂದರೆ ಜೊತೆಗೆ ಓಕೆ ಊಟಕ್ಕೆ ಹೇಗೆ ಉಪ್ಪಿನಕಾಯಿ ಮುಖ್ಯನೋ ಹಾಗೆ ಸ್ಕಿಲ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜಾಬ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಸ್ಕಿಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವ ಪೊಸಿಷನಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ಜಾಬ್ನ ಸರ್ಚ್ ಮಾಡಿ ಆ ಜಾಬ್ಗೆ ತಕ್ಕಂತೆ IT ಕಂಪ್ನಿಗೆ ತಕ್ಕಂಥ ಸ್ಕಿಲ್ಗಳನ್ನ ಕಲಿತಾ ನೀವು 2 ವರ್ಷಕ್ಕೆ ಹೋಗೋಷ್ಟು ಫುಲ್ ಪ್ರಿಪ್ರೇಷನ್ ಆಗೋಯ್ತೀರಾ. ಓಕೆ, ಇದು ನೀವು ಒಂದು ಜಾಯ್ನ್ ಆಗ್ಬಿಟ್ರಿ ಒಂದು ವೆಬ್ಸೈಟಿಗೆ, ನಿಮಗೆ ಲಿಮಿಟೆಡ್ ಟೈಮ್ ಇರುತ್ತೆ. ಅದಾದಮೇಲೆ ಮತ್ತೆ ನೀವೇನಾರು ಮತ್ತೆ ನೀವು ಫ್ರೀ ಟೈಮಲ್ಲಿ ಮತ್ತೆ ಬಂದು ಜಾಯ್ನ್ ಆಗಬೇಕು ಅಂತಂದರೆ ನೀವು ಅದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಡಬೇಕು, ಆ ಥರ ಇಲ್ಲ. ಒಂದು ಸತಿ ಕೋರ್ಸ್ನ ಬೈ ಮಾಡ್ತು ಅಂದರೆ ನಿಮ್ಮ ಲೈಫ್ ಟೈಮ್ ಫ್ರೀ ಇರುತ್ತೆ. ಓಕೆ, ನಾನು ಆಲ್ರೆಡಿ 3 ಇಯರ್ಸ್ ಹಿಂದೆ ಬೈ ಮಾಡಿದ್ದು, ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಇನ್ನೂ ಶಟ್ ಡೌನ್ ಮಾಡಿದ್ದೀನಿ. ಆದರೂ ಕೂಡ ನನ್ನ ಫಾಲೋ ಅಪ್ ಮಾಡ್ತಾರೆ. ಕಾರಣ ಏನು? ಕನ್ನಡಿಗರು ಸ್ಕಿಲ್ನ ಕಲೀಲಿ ಅಂತ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಅಲ್ಲಿದೆ ಡೆಮೋ ಕ್ಲಾಸಸ್ನ ಅಟೆಂಡ್ ಮಾಡ್ಕೊಂಡು ಕ್ಲೀನಾಗಿ ನೀವು ಕೂಡ ಜಾಯ್ನ್ ಆಗಿ ಸ್ಕಿಲ್ನ ಕಲೀರಿ. ಆ ಲೆವೆಲಿಗೆ ನಾವು ಕೂಡ ಎಲಿಜಿಬಲ್ ಇದ್ದೀವಿ. ಓಕೆ, ನಾವೇನು ಅನ್ಕೊಂಡ್ವಿ, ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಮಗೆ ಆ ಲೆವೆಲಿಗೆ ಹೋಗೋ ಅರ್ಹತೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅವ್ರಿಗೆ ಅರ್ಹತೆ ಏನಿದೆ ಅಂತಂದರೆ ನಾವು ಇಲ್ಲಿಂದ ಹಾರ್ಡ್ ವರ್ಕ್ಗಳನ್ನ ಮಾಡ್ಕೊಂಡು ಈ ಲೆವೆಲ್ಗೆ ಹೋಗ್ತಿದ್ದೀವಿ. ಅವ್ರು ಹಂಗಲ್ಲ, ಸ್ಕಿಲ್ನ ಕಲ್ತ್ಬಿಟ್ಟು ಈ ಲೆವೆಲ್ ಬಂದು ಕೂತ್ಕೊತಾ ಇದ್ದಾರೆ. ಸೊ ಅವ್ರಿಗೂ ನಮಗಿರೋ ವ್ಯತ್ಯಾಸ ಇಷ್ಟೇ. ನಾವು ಸ್ಕಿಲ್ ಕಲಿತು ಅಂತಂದರೆ ಹಾರ್ಡ್ ವರ್ಕ್ ಜೊತೆ ಸ್ಕಿಲ್ ಕಲಿತು ಅಂತಂದರೆ ಇವ್ರಿಗಿಂತ ಒಂದು ಲೆವೆಲಿಗೆ ಹೋಗಿ ಕೂತ್ಕೋಬೋದು. ಸೊ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಏನೋ ಇಷ್ಟ ಆಯಿತು ಅಂದರೆ ತುಂಬ ಜನಕ್ಕೆ ಶೇರ್ ಮಾಡಿ. ನಾನು IT ಹೋಗಿ ಜಾಯ್ನ್ ಆಗಬೇಕು, ನಾನು ಕೂಡ IT ಕಂಪ್ನಿ ವರ್ಕ್ ಮಾಡಬೇಕು ಅಂತ ಯಾರ್ಯಾರು ಇದ್ದೀರಾ, ಈ ಸ್ಕಿಲ್ನ ಕಲೀಲಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗಾರು ಯೂಸ್ ಆಗುತ್ತೆ. ಈ ವಿಡಿಯೋ ಶೇರ್ ಮಾಡಿ. ನಿಮಗೇನೇ ಇಷ್ಟ ಆಯಿತು ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಜಾಯ್ನ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.